ಹಲೋ ಎಲ್ರಿಗೂ ನಮಸ್ಕಾರ. ಎಸ್.ಬಿ.ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 6/2/2025 ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಿಮಗೆ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಏನಾದ್ರು ಬೇಕು ಅಂದ್ರೆ 120 ಅನ್ನ ಪೇ ಮಾಡಿ ನೀವು ಆ ಒಂದು PDF ನೋಟ್ಸ್ಗಳನ್ನ ಪಡ್ಕೋಬಹುದು. ಹಾಗೆ ಜನವರಿ 2025 ಅಪ್ಗ್ರೇಡೆಡ್ ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಕಂಟೆಂಟ್ ಅನ್ನ ನೀವು ಚೆಕ್ ಮಾಡಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಹಾಗೆ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಸ್ ಕೂಡ ಇದೆ. RRB ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಹಾಗೆ ಕರ್ನಾಟಕದ ಪೊಲೀಸ್ ಇಲಾಖೆಯ ಪರೀಕ್ಷೆಗೆ ತಯಾರಿಯನ್ನು ನಡೆಸುವಂಥ ಅಭ್ಯರ್ಥಿಗಳು ಈ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಇಂಪಾರ್ಟೆಂಟ್ ಆಗಿರೋ PDF ನೋಟ್ಸ್ಗಳನ್ನು ಪಡ್ಕೋಬಹುದು. ಪ್ರಶ್ನೆ 1. ICC ಮಹಿಳಾ ಅಂಡರ್ 19 T20 ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದವರು ಯಾರು? ಆಯ್ಕೆಗಳು ಆಸ್ಟ್ರೇಲಿಯಾ, ಪಾಕಿಸ್ತಾನ, ನ್ಯೂಜಿಲೆಂಡ್, ಭಾರತ. ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ. ಭಾರತೀಯ ಮಹಿಳಾ ಅಂಡರ್ 19 ಕ್ರಿಕೆಟ್ ತಂಡ ಸತತ 2ನೇ ಬಾರಿಗೆ ICC ಮಹಿಳಾ ಅಂಡರ್ 19 T20 ವಿಶ್ವಕಪ್ ಗೆಲ್ಲುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಫೆಬ್ರವರಿ 2, 2025ರಂದು ಮಲೇಷಿಯಾದ ಕೌಲಾಲಂಪುರದಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ತಂಡವನ್ನ 9 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಈ ಸಾಧನೆ ಮಾಡಿತು. ಅಂದಹಾಗೆ ಈ ಅಂಡರ್ 19 ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿದ್ದಂಥವರು ನಿಕ್ಕಿ ಪ್ರಸಾದ್ ಅವರು. ಇವರ ನಾಯಕತ್ವದಲ್ಲಿ 44 ರನ್ಗಳನ್ನು ಗಳಿಸಿ, ಇವರ ನಾಯಕತ್ವದಲ್ಲಿ ಗಂಗೋಂಡಿ ತ್ರಿಶಾನ್ ಅವರು 44 ರನ್ಗಳನ್ನು ಗಳಿಸಿ 3 ವಿಕೆಟ್ಗಳನ್ನು ಪಡೆದು ಮತ್ತು ಸಾನಿಕಾ ಚಾಲ್ಕೆನ್ ಅವರು 26 ರನ್ಗಳನ್ನು ಗಳಿಸುವ ಮೂಲಕ ಭಾರತ ತಂಡವನ್ನ ವಿಜಯ ಪತಾಕೆಯ ಕಡೆಗೆ ಮುನ್ನುಗ್ಗಿಸಿದ್ರು. ICC ಅಂಡರ್ 19 ಮಹಿಳಾ T20 ವಿಶ್ವಕಪ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಆಯೋಜನೆ ಮಾಡುವಂತಹ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಾಗಿದ್ದು, ರಾಷ್ಟ್ರೀಯ ಮಹಿಳಾ ಅಂಡರ್ 19 ತಂಡಗಳು ಇದರಲ್ಲಿ ಭಾಗವಹಿಸ್ತವೆ. ಅಂದ ಹಾಗೆ ಮೊದಲನೇ ಪಂದ್ಯಾವಳಿ 2023ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿತ್ತು. ಆ ಟೂರ್ನಮೆಂಟ್ನ ಪ್ರಾರಂಭಿಕ ಇನಾಗ್ರಲ್ ಫಂಕ್ಷನ್ ಅಂತ ಏನು ಕರಿತೀವಿ, 2023ರಲ್ಲಿ ಮೊದಲನೇದು, 2025ರಲ್ಲಿ ಎರಡನೇದು. ಎರಡನ್ನೂ ಕೂಡ ಭಾರತದ ಮಹಿಳಾ ಅಂಡರ್ 19 ಕ್ರಿಕೆಟ್ ತಂಡ ಗೆದ್ದಿದೆ. ಇತ್ತೀಚೆಗೆ 60 ಮೀಟರ್ ಹರ್ಡಲ್ಸ್ ಓಟದಲ್ಲಿ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಬರೆದಂತವ್ರನ್ನ ಗುರುತಿಸಿ. ತೇಜಸ್ ಸಿರ್ಶೆ ಅಂತ ಅವರ ಹೆಸರು. ಫ್ರಾನ್ಸ್ನಲ್ಲಿ ನಡೆದಂತ ಎಲೈಟ್ ಇಂಡೋರ್ ಟ್ರ್ಯಾಕ್ ಮಿರಾಮಸ್ ಸಭೆಯಲ್ಲಿ ತೇಜಸ್ ಸಿರ್ಸೆ ಅವರು 60 ಮೀಟರ್ ಹರ್ಡಲ್ಸ್ ಓಟದಲ್ಲಿ ಹೊಸ ರಾಷ್ಟ್ರೀಯ ದಾಖಲೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಫೆಬ್ರವರಿ 1, 2025ರಂದು ಅವರು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ 7.64 ಸೆಕೆಂಡ್ಗಳಲ್ಲಿ ಅದ್ಭುತವಾದ ಸಮಯವನ್ನ ಗಳಿಸುವ ಮೂಲಕ ತಮ್ಮದೇ ಆದ ಇಂದಿನ ದಾಖಲೆಯನ್ನು ಮುರಿದು ಬೆಳ್ಳಿ ಪದಕವನ್ನ ಪಡ್ಕೊಂಡಿದ್ದಾರೆ. ಟಾಟಾ ಸ್ಟೀಲ್ಸ್ ಮಾಸ್ಟರ್ಸ್ ಚೆಸ್ ಟೂರ್ನಮೆಂಟ್ 2025ರ ಪ್ರಶಸ್ತಿಯನ್ನ ಕೆಳಗಿನ ಯಾರು ಗೆದ್ದಿದ್ದಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ. ಅವರು 2025ನೇ ಸಾಲಿನ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಟೂರ್ನಮೆಂಟ್ ಅನ್ನ ಒಂದು ರೋಮಾಂಚಕ ಫೈನಲ್ ನಲ್ಲಿ ಟೈ ಬ್ರೇಕರ್ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥ ಗುಕೇಶ್ ಡಿ ಅವರನ್ನ ಸೋಲಿಸುವ ಮೂಲಕ ಗೆದ್ದಿರ್ತಾರೆ. ಟೈ ಬ್ರೇಕರ್ ಅಲ್ಲಿ 2-1 ಅಂಕಗಳನ್ನ 2-1 ಅಂದ್ರೆ ಒಂದು ಬಾರಿ ಅವ್ರಿಗೆ ಗೆದ್ದಿರ್ತಾರೆ, ಒಂದು ಬಾರಿ ಇವ್ರಿಗೆ ಗೆದ್ದಿರ್ತಾರೆ. ಮೂರನೇ ಪಂದ್ಯದಲ್ಲಿ ನಮ್ಮ ಪ್ರಜ್ಞಾನಂದ್ ಅವರು ಗೆಲ್ಲುವ ಮೂಲಕ ಕರೆಂಟ್ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂತಹ ನಮ್ಮ ಗುಕೇಶ್ ಅವರನ್ನ ಸೋಲಿಸುವ ಮೂಲಕ ಈ ಟೂರ್ನಮೆಂಟ್ ನ ತಮ್ಮದಾಗಿಸ್ಕೊಂಡಿರ್ತಾರೆ. ಈ ಗೆಲುವಿನೊಂದಿಗೆ ವಿಶ್ವನಾಥನ್ ಆನಂದ್ ಅವರ ನಂತರ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ 2ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿರ್ತಾರೆ. ಟಾಟಾ ಸ್ಟೀಲ್ಸ್ ಚೆಸ್ ಟೂರ್ನಮೆಂಟ್ 2025 ವಿನ್ಸ್ಕಾನ್ಸಿಯಲ್ಲಿ ನಡೆದ ವಾರ್ಷಿಕ ಚೆಸ್ ಪಂದ್ಯಾವಳಿಯ 87ನೇ ಆವೃತ್ತಿಯಾಗಿದೆ. ಜನವರಿ 17ರಿಂದ ಫೆಬ್ರವರಿ 2 ತನಕ ಈ ಟೂರ್ನಮೆಂಟ್ ನಡೆಸಲಾಯಿತು. ವಾರ್ಷಿಕವಾಗಿ ವಿಶ್ವ ಕ್ಯಾನ್ಸರ್ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಪ್ರಶ್ನೆಗೆ ಸರಿಯಾದ ಉತ್ತರ ಫೆಬ್ರವರಿ 4. ಸೊ ಕ್ಯಾನ್ಸರ್ನ ತಡೆಗಟ್ಟಬೇಕು, ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಬೇಕು, ಜೊತೆಗೆ ಸಾಧ್ಯವಾದಷ್ಟು ಪ್ರಾರಂಭಿಕ ಹಂತದಲ್ಲಿ ಅದನ್ನು ಗುರುತಿಸಿದ್ರೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು, ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. 2025ರ ಫೆಬ್ರವರಿ 4ರ ವಿಶ್ವ ಕ್ಯಾನ್ಸರ್ ದಿನದ ಧ್ಯೇಯ ವಾಕ್ಯ ಯುನೈಟೆಡ್ ಬೈ ಯೂನಿಕ್ ಅಂತಾಗಿದೆ. 2008ನೇ ಇಸ್ವಿಯಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಬೇಕು ಅನ್ನೋ ಘೋಷಣೆಯನ್ನ ಮಾಡಲಾಯಿತು. ಅಂತಾರಾಷ್ಟ್ರೀಯ ಕ್ಯಾನ್ಸರ್ ನಿಯಂತ್ರಣ ಒಕ್ಕೂಟ ವಿಶ್ವ ಕ್ಯಾನ್ಸರ್ ದಿನವನ್ನ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡುತ್ತೆ. ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ದೇಶದ ಮೊದಲ
ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನ ಅನುಮೋದಿಸಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಭಾರತದಲ್ಲಿ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಅನುಮೋದನೆ ಮಾಡಿದ್ದು ಮಧ್ಯಪ್ರದೇಶದ ರೇವಾ ಜಿಲ್ಲೆಯ ಗೋವಿಂದಗಢದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಈ ಉಪಕ್ರಮ ಬಂಗಾಳ ಹುಲಿಯ ಅಪರೂಪದ ರೂಪಾಂತರವಾದ ಬಿಳಿ ಹುಲಿಗಳನ್ನ ಸಂರಕ್ಷಣೆ ಮಾಡಿ ಸಂತಾನೋತ್ಪತ್ತಿ ಮಾಡುವ ಗುರಿಯನ್ನ ಹೊಂದಿರುತ್ತೆ. ಭಾರತ ಕೆಳಕಂಡ ಯಾವ ದೇಶದ ಜೊತೆ ಎಕ್ಯುವೆರಿನ್ ಎನ್ನುವ ಮಿಲಿಟರಿ ವ್ಯಾಯಾಮವನ್ನ ನಡೆಸುತ್ತದೆ? ಮಾಲ್ಡೀವ್ಸ್ ದೇಶದ ಜೊತೆ ಭಾರತ ಎಕ್ಯುವೆರಿನ್ ಅನ್ನುವ ಮಿಲಿಟರಿ ವ್ಯಾಯಾಮವನ್ನ ನಡೆಸುತ್ತೆ. ಭಾರತ ಮತ್ತು ಮಾಲ್ಡೀವ್ಸ್ ಎರಡು ದೇಶಗಳ ಜಂಟಿ ಮಿಲಿಟರಿ ವ್ಯಾಯಾಮ ಎಕ್ಯುವೆರಿನ್ ಅಂತ ಕರಿತೀವಿ. ಇದರ 13ನೇ ಆವೃತ್ತಿಯನ್ನ ಮಾಲ್ಡೀವ್ಸ್ ನಲ್ಲಿ ಫೆಬ್ರವರಿ 2ರಿಂದ 15 ತನಕ ಆಯೋಜನೆ ಮಾಡಲಾಗ್ತಾ ಇದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ನ ರಾಷ್ಟ್ರೀಯ ರಕ್ಷಣಾ ಪಡೆಗಳು ಭಾಗವಹಿಸ್ತವೆ. ಈ ಬಾರಿ ಇದನ್ನ ಮಾಲ್ಡೀವ್ಸ್ನ ಮಾಫಿಲಾಪುಷಿಯಲ್ಲಿರುವ MNDF ನ ಅಧಿಕೃತ ಸಂಯೋಜಿತ ತರಬೇತಿ ಕೇಂದ್ರದಲ್ಲಿ ನಡೆಸಲಾಗ್ತಾ ಇದೆ. ಎಕ್ಯುವೆರಿನ್ 12ನೇ ಆವೃತ್ತಿ ಉತ್ತರಾಖಂಡದ ಚೌಬಾಟಿಯಾದಲ್ಲಿ ಜೂನ್ 11ರಿಂದ 24, 2023ರಲ್ಲಿ ನಡೆದಿತ್ತು. ಇದು ಕಳೆದ ಬಾರಿ ಭಾರತ ಮತ್ತು ಮಾಲ್ಡೀವ್ಸ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನ ಮಾಡಿದ್ದು. ಜಂಟಿ ಮಿಲಿಟರಿ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ, ಎರಡು ಜಂಟಿ ಮಿಲಿಟರಿ ವ್ಯಾಯಾಮ ಅಂತ ಹೇಳಿದಾಗ ಒಂದು ಬಾರಿ ಮೊದಲನೇ ಆವೃತ್ತಿ ಇಲ್ಲಿ ನಡೆದಾಗ ಮುಂದಿನ ಆವೃತ್ತಿ ಆ ದೇಶದಲ್ಲಿ ನಡೆಯುತ್ತೆ. ಉದಾಹರಣೆಗೆ 12ನೇ ಆವೃತ್ತಿ 2023ರಲ್ಲಿ ನಡೆದಿತ್ತು ಉತ್ತರಾಖಂಡದಲ್ಲಿ, ನಮ್ಮ ಚೌಬಾಡಿಯ ಜಾಗದಲ್ಲಿ ನಡೆದಿತ್ತು ನಮ್ಮ ದೇಶದಲ್ಲಿ. ಸೊ ಈಗ 13ನೇ ಆವೃತ್ತಿನ 2025ರಲ್ಲಿ ಮಾಲ್ಡೀವ್ಸ್ ನಲ್ಲಿ ಮಾಡಿದ್ದಾರೆ, ಮಾಲ್ಡೀವ್ಸ್ ನ ಮಫಿಲಾಪುಷಿಯಲ್ಲಿ ಮಾಡಿದ್ದಾರೆ. ಈ ರೀತಿಯಾಗಿ ಪ್ರತಿ ವರ್ಷ ಬದಲಾವಣೆ ಆಗುತ್ತೆ. ಒಂದೊಂದು ಆವೃತ್ತಿ ಒಂದೊಂದು ದೇಶಗಳಲ್ಲಿ ನಡೆಯುತ್ತೆ, ಪರಸ್ಪರ ದೇಶಗಳಲ್ಲಿ ನಡೆಯುತ್ತೆ. ಇತ್ತೀಚೆಗೆ ಯಾವ ಭಾರತೀಯ ಅಮೆರಿಕನ್ ಸಂಗೀತಗಾರ 2025ರ ಗ್ರಾಮಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಚಂದ್ರಿಕಾ ಟಂಡನ್ ಅವರು ಈ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಭಾರತೀಯ ಅಮೆರಿಕನ್ ಸಂಗೀತಗಾರ್ತಿ ಚಂದ್ರಿಕಾ ಟಂಡನ್ ಇತ್ತೀಚೆಗೆ ತಮ್ಮ ತ್ರಿವೇಣಿ ಅನ್ನುವ ಆಲ್ಬಮ್ಗಾಗಿ 2025ನೇ ಸಾಲಿನ ಗ್ರಾಮಿ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಈ ಭಾರತೀಯ ಸಂಗೀತ ಹೆಮ್ಮೆಯ ಕ್ಷಣ ಅಂತ ದೇಶದ ಪ್ರಧಾನಮಂತ್ರಿಗಳು ಕೂಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ. ಅಂದ ಹಾಗೆ ಈ ಒಂದು ಕಾರ್ಯಕ್ರಮದ 67ನೇ ಆವೃತ್ತಿ ಲಾಸ್ ಏಂಜಲೀಸ್ನ crypto.com ಅರೇನಾದಲ್ಲಿ ನಡೆಸಲಾಗಿತ್ತು. ನೆಕ್ಸ್ಟ್ ಒನ್ಲೈನರ್ಗಳು. ಈ ಒನ್ಲೈನರ್ಗಳನ್ನ ಪ್ರತಿದಿನ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪಡ್ಕೋಬಹುದು. ನಾನು ಜಾಸ್ತಿ ದಿನ ಈ ವಿಡಿಯೋಗಳಲ್ಲಿ ಇದನ್ನ ಪೋಸ್ಟ್ ಮಾಡಕ್ ಹೋಗೋದಿಲ್ಲ. ನಮ್ಮ ಪೇಯ್ಡ್ ನೋಟ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡಿರ್ತೀನಿ. ಪ್ರತಿದಿನ ನೀವು ಒಂದು ಬಾರಿ ರಿವಿಷನ್ ಮಾಡಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಅಲ್ಲಿ ನೀವು ಪ್ರತಿದಿನ ಈ ಒಂದು ನೋಟ್ಸ್ಗಳನ್ನ ಪಡ್ಕೋಬಹುದು. 2025ನ ಬಜೆಟ್ನಲ್ಲಿ ಘೋಷಿಸಲಾದ ಹೊಸ ತೆರಿಗೆ ಪದ್ಧತಿಯಡಿ ವ್ಯಕ್ತಿಗಳಿಗೆ ಆದಾಯ ತೆರಿಗೆ ಮಿತಿ ಎಷ್ಟಿದೆ? ಆದಾಯ ತೆರಿಗೆ ಮಿತಿ 12 ಲಕ್ಷದ ತನಕ ಎಕ್ಸೆಂಪ್ಷನ್ ಇದೆ. ಇನ್ನು ವಿಶ್ವ ತೇವ ಭೂಮಿ ದಿನವನ್ನ ಫೆಬ್ರವರಿ 2ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ವೆಟ್ಲ್ಯಾಂಡ್ಸ್ ಡೇ ಅಂತ ಕೂಡ ಕರಿತೀವಿ ಇದನ್ನ. ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅಸ್ಪಷ್ಟವಾದ ರಸ್ಟಿ ಸ್ಟ್ಯಾಟೆಡ್ ಕ್ಯಾಟ್ ಕಾಣಿಸ್ಕೊಂಡಿದೆ. ಸಸ್ಯಗಳ ಮೇಲೆ ಕಲ್ಲಿದ್ದಲು ಗಣಿಗಾರಿಕೆಯ ಧೂಳಿನ ಪರಿಣಾಮವನ್ನು ಅಧ್ಯಯನ ಮಾಡೋದಕ್ಕೆ ಸೌತಂಪ್ಟನ್ ವಿಶ್ವವಿದ್ಯಾಲಯ IIT ರೂರ್ಕೆಲಾ ಜೊತೆ ಈ ಒಂದು ಸಂಸ್ಥೆ ಸೇರ್ಕೊಂಡು ಇದರ ಅಧ್ಯಯನ ಮಾಡ್ತಾ ಇದ್ದಾರೆ. ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳ ಮೇಲೆ ಕೇಂದ್ರೀಕರಿಸುವ ದ್ವಿಪಕ್ಷೀಯ ಸಂಬಂಧಗಳನ್ನ ಬಲಪಡಿಸಲು ಭೂತಾನ್ ದೇಶದ ರಾಜ ಭಾರತಕ್ಕೆ ಭೇಟಿಯನ್ನ ಇತ್ತೀಚೆಗೆ ಕೊಟ್ಟಿದ್ರು. ಹಾಗೆ ಇತ್ತೀಚೆಗೆ ಬಜೆಟ್ ಮಂಡನೆ ಆಗಿದೆಯಲ್ಲ, ಕೇಂದ್ರ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ವಿತ್ತ ಸಚಿವರು ಸತತವಾಗಿ 8ನೇ ಬಾರಿಗೆ ಅವರು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇನ್ನು ರೈಲ್ವೇಸ್ ಇಲಾಖೆ ಒಂದು ನೆಲೆಗಡೆ ಪರಿಹಾರವಾಗಿ ಇತ್ತೀಚೆಗೆ ಸೂಪರ್ ಆಪ್ ಅನ್ನೋ ಒಂದು ಅಪ್ಲಿಕೇಶನ್ ನ ಬಿಡುಗಡೆ ಮಾಡಿದೆ. ರೈಲ್ವೆ ಇಲಾಖೆಯ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ನೋಡ್ಕೊಂಡಿರಿ, ಇಂಪಾರ್ಟೆಂಟ್. ಜನವರಿ 2025ರಂದು ಭಾರತದಲ್ಲಿ ಸಂಗ್ರಹವಾದ GSTಯ ಪ್ರಮಾಣ 1.96 ಲಕ್ಷ ಕೋಟಿ ರೂಪಾಯಿಗಳು. ವೈವಿಧ್ಯಮಯ ಕೃಷಿ ಹವಾಮಾನ ವಲಯಗಳು ಮತ್ತು ಕೃಷಿ ಪದ್ಧತಿಗಳಿಗೆ ಹೆಸರುವಾಸಿಯಾದ ಸುಲೋನ್ ಅನ್ನೋ ಜಿಲ್ಲೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಅಂಡರ್-19 ವಿಶ್ವಕಪ್ ಭಾರತ ಗೆದ್ದಿದೆ. 2023ರಲ್ಲೂ ಕೂಡ ಭಾರತ ಗೆದ್ದಿತ್ತು. 2 ಬಾರಿ ಮಹಿಳಾ ಅಂಡರ್-19 T20 ವಿಶ್ವಕಪ್ಗಳನ್ನ ಭಾರತೀಯ ಮಹಿಳಾ ತಂಡ ಗೆದ್ದಿದೆ. ಇದು ನಿಮ್ಗೆ ಗೊತ್ತಿರಬೇಕು. 2025ರ ಏಷ್ಯನ್ ವಿಂಟರ್ ಗೇಮ್ಸ್ಗಾಗಿ ಭಾರತೀಯ ತಂಡಕ್ಕೆ ಒಟ್ಟು 88 ಜನ ಅಥ್ಲೆಟ್ಗಳನ್ನ ಅನುಮೋದನೆ ಮಾಡಿರ್ತಾರೆ. ಹಾಗೆ ಈ ಬಾರಿ ಅಂಡರ್-19 T20 ವಿಶ್ವಕಪ್ನಲ್ಲಿ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ ಗೆದ್ದಂತವರು ಗೋಂಗಡಿ ತ್ರಿಷಾ ಅಂತ.
ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಇತ್ತೀಚೆಗೆ ಇರಾನ್ ದೇಶದ ಎಟಮಂಡ್ ಮತ್ತು ಗದರ್ 380 ಎಂಬ 2 ಕ್ಷಿಪಣಿಗಳು ಅನಾವರಣ ಆಗಿವೆ. ಸೊ ಕ್ಷಿಪಣಿಗಳ ಬಗ್ಗೆ ಕೇಳ್ಬೋದು, ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳ್ಬೋದು, ನೋಡ್ಕೊಂಡ್ರಿ. ಚೀನಾ ದೇಶ ತನ್ನ ಮೊದಲ ದೇಶೀಯವಾಗಿ ನಿರ್ಮಿಸಲಾದ ವಿಮಾನ ವಾಹಕ ನೌಕೆಯನ್ನು ಇತ್ತೀಚೆಗೆ ಉದ್ಘಾಟನೆ ಕೂಡ ಮಾಡಿದೆ. ನೆಕ್ಸ್ಟ್ ಭಾರತೀಯ ಸಿನಿಮಾದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಸಾಯಿ ಪರಂಜೊಪೈ ಅವರಿಗೆ ನೀಡಲಾಗಿದೆ. ಇವರು ಖ್ಯಾತ ನಿರ್ದೇಶಕರು ಮತ್ತು ಬರಹಗಾರರಾಗಿರ್ತಾರೆ. ಇತ್ತೀಚೆಗೆ ತಮ್ಮ 86ನೇ ವಯಸ್ಸಿನಲ್ಲಿ ನಿಧನರಾದಂತಹ ಖ್ಯಾತ KS ಮಣಿಲಾಲ್ ರನ್ನವರು ಖ್ಯಾತ ಸಸ್ಯಶಾಸ್ತ್ರಜ್ಞರಾಗಿದ್ದರು. ಹಾಗೆ ಇತ್ತೀಚೆಗೆ ಬದಲಾವಣೆಗಳಾಗಿವೆ ನೋಡಿ. ಕೇರಳದ ಹೊಸ ರಾಜ್ಯಪಾಲರಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅನ್ನೋರು ಆಯ್ಕೆಯಾಗಿದ್ದಾರೆ. ಬಿಹಾರದ ಹೊಸ ರಾಜ್ಯಪಾಲರಾಗಿ ಆರಿಫ್ ಮೊಹಮ್ಮದ್ ಖಾನ್ ಅವರು ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್ ಫೆಬ್ರವರಿ 3ನೇ ತಾರೀಕು ಮೊದಲ ಮಹಿಳಾ ಶಿಕ್ಷಕಿಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅವರ ಹೆಸರು ಸಾವಿತ್ರಿಬಾಯಿ ಫುಲೆ ಅಂತ. ಇನ್ನು ನಮೀಬಿಯಾ ದೇಶದ ಮೊಟ್ಟ ಮೊದಲ ಅಧ್ಯಕ್ಷೆಯವರು ಆಯ್ಕೆಯಾಗಿದ್ದಾರೆ. ನೆಟುಂಬೋ ನಂದಿ ನದ್ವೈತ್ವ ಅಂತ ಅವರ ಹೆಸರು. ಇನ್ನು ನೆಕ್ಸ್ಟ್ 2024ರ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಅಭಿಮನ್ಯು ಮಿಶ್ರಾ ಅವರು ಆಯ್ಕೆಯಾಗಿರ್ತಾರೆ. ಚೀನಾ ಬ್ರಹ್ಮಪುತ್ರ ನದಿಯ ಮೇಲೆ ಜಲವಿದ್ಯುತ್ ಯೋಜನೆಯನ್ನು ಇತ್ತೀಚೆಗೆ ನಿರ್ಮಾಣ ಮಾಡ್ತಾ ಇದೆ. ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಅವರು 2025ನೇ ಸಾಲಿನ ಸಮುದಾಯ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ಗಳು ನಿಮ್ಗೆ ಗೊತ್ತಿರಬೇಕು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಮಾಹಿತಿಗಳು ಈ ಕಂಟೆಂಟ್ ಮೇಲೆ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ PDF ನೋಟ್ಸ್ಗಳಿರ್ಬೋದು, ವಾಟ್ಸಪ್ ನಂಬರ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಲಿಂಕ್ಗಳು ಸಿಗ್ತವೆ. ನೀವು ಫಾಲೋ ಅಪ್ ಮಾಡ್ಕೋಬೋದು. ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇರುತ್ತೆ, ಮೆಸೇಜನ್ನು ಮಾಡಿ ಕಳೆದ ವರ್ಷದ PDF ನೋಟ್ಸು ಮತ್ತು ಜನವರಿ 2025ರ PDF ನೋಟ್ಸ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋಗೆ. ಧನ್ಯವಾದಗಳು.